ಸೊ ಇವಾಗ ತೀರಾ ನೀವು ಪ್ರೊಟೆಕ್ಷನ್ ಲಾ ಅಂತ ಈ ರೀತಿ ತರಕ್ಕೆ ಹೋದ್ರೆ ದ ಅಪ್ಪರ್ ಕಮ್ಯುನಿಟಿ ಏನು ಹೇಳ್ತಾರೆ, ಇಲ್ಲ ಇವ್ರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಇದಕ್ಕೆ ಮುಂಚೆನೂ ಸಾಕಷ್ಟು ಉದಾಹರಣೆಗಳಿವೆ ಮಿಸ್ಯೂಸ್ ಮಾಡ್ಕೊತಾ ಇರುವಂಥದ್ದು. ನಾವು ಅವ್ರಿಗೆ ನೀವಿಂಥ ವರ್ಗದವರು, ನೀವಿಂಥ ಜನಾಂಗದವರು ಅಂತ ಮಾತಾಡಿಸಿದ ತಕ್ಷಣ ಅದನ್ನ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಮೇಲೆ, ಅಥವಾ ಯಾವುದೋ ಒಂದು ಕಾನ್ಫ್ಲಿಕ್ಟ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಕಾನ್ಫ್ಲಿಕ್ಟ್ಸ್ ಯಾವುದೋ ಒಂದು ಕಾನ್ಫ್ಲಿಕ್ಟ್ಸ್ ಬಂದಾಗ ಕೂಡ ಏನಾಗೋಗ್ಬಿಡುತ್ತೆ. ಐ ಸೇ ಜೆನ್ಯೂನ್ಲಿ ನಿಮಗೆ ಅಟ್ರಾಸಿಟಿ ಕೇಸಸ್ ಆಗಿರುವಂಥದ್ದು ನಾನು ನೋಡಿದ್ದೀನಿ, ನನಗೂ ಗೊತ್ತಿದೆ. ಆದರೆ ಎಷ್ಟೋ ಕೇಸಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಜಸ್ಟ್ ಬಿಕಾಸ್ ಐ ಆರ್ಗ್ಯೂ ವಿತ್ ಸಮನ್, ಜಸ್ಟ್ ಬಿಕಾಸ್ ಏನೋ ವಿಚಾರ ಇರುತ್ತೆ, ಕೇಳಿಸ್ಕೊಳ್ಳಿ. ನಿಮ್ಗೆ FIR ಬರೀಬೇಕಾದ್ರೆ ದೇ ಹ್ಯಾವ್ ಟು ಚೇಂಜ್, ಇದೆಲ್ಲ ಸಾಕಷ್ಟು ಚೇಂಜಸ್ ಆಗಬೇಕಿದೆ. ನಿಮ್ಗೆ FIR ಬರೀಬೇಕಾದ್ರೆ ಕೂಡ ಎಲ್ಲ ಡೀಟೇಲ್ಸ್ ಬರೀಬೇಕಾದ್ರೆ ಅಲ್ಲಿ ಜಾತಿ ಅಂತ ಬೇರೆ ಬರೆದಿರ್ತಾರೆ, ಜಾತಿ ಅಂತ ಬರೆದಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ ನಿಮಗೆ, ಈಗ ಯಾವುದೋ ಒಂದು ಲೋವರ್ ಕಾಸ್ಟ್, ಐ ಡೋಂಟ್ ವಾಂಟ್ ಟು ಸೇ ಅಗೇನ್ ಲೋವರ್ ಕಾಸ್ಟ್ ಅಪ್ಪರ್ ಕಾಸ್ಟ್, ಬಟ್ ಅಲ್ಲಿ ಬರ್ದಿರಬೇಕಾದ್ರೆ ಅವ್ರು ಏನಾಗುತ್ತೆ, ಏನೋ ಒಂದು ಬೇರೆ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಏನಾಗುತ್ತೆ, ಜಾತಿನಿಂದನೇ ಅಂತ ಸೇರಿಸ್ಬಿಡ್ತಾರೆ. ನಿಮ್ಮನ್ನ ಒಂದು ಆಂಕರ್ ಆಗಿ ನೋಡ್ತಾ ಇದ್ದೀನಿ, ಓಕೆ, ನಿಮ್ಮನ್ನ ಒಂದು ಆಂಕರ್ ಆಗಿ ನೋಡ್ತಾ ಇದ್ದೀನಿ. ಸೊ ನಾನಿವಾಗ ನಿಮ್ಮ ಜೊತೆ ನಾನು ಸಾಕಷ್ಟು ಆರ್ಗ್ಯೂ ಮಾಡ್ಬೋದು, ತುಂಬಾ ಕೋಪ ಬಂದರೆ ಏನ್ರಿ ನಿಮ್ಗೆ ಗೊತ್ತಾಗ್ಬೇಡ್ರಿ ಅಂತ ಅನ್ಬಿಡ್ಬೋದು. ಬಟ್ ನೀವು ಯಾವ ಕ್ಯಾಸ್ಟ್ ನಾನು ಕೇಳಿಲ್ಲ, ನೀವ್ ಯಾಕೆ ಅಷ್ಟು ನನಗೆ ಬೇಕಾಗೂ ಇಲ್ಲ, ಬಟ್ ನೀವೇನ್ ಫೈಟ್ ಆಗ್ತಾ ಇದೆ, ನಾವು ಮಾರಾಮಾರಿನೂ ಏನೋ ಆಗೋಗ್ಬಿಟ್ವಿ ಅಂತ ತಿಳ್ಕೊಳ್ಳಿ. ನಾವು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಮಾರ ಮಾಡ್ತೀವಿ, ಬಟ್ ನೀವೇನ್ ಮಾಡ್ತೀರಾ, ನನ್ನ ಮೇಲೆ ಕೇಸ್ ಯಾವ ತರ ಮಾಡ್ಬಿಡ್ತೀರಾ, ಅಟ್ರಾಸಿಟಿ ಕೇಸ್ ಮಾಡ್ಬಿಡ್ತೀರಾ. ಓಕೆ ಅಲ್ಲ, ಸಮಾಜದಲ್ಲಿ ಇಂಥದ್ದು ಕೆಲವು ಮಿಸ್ಯೂಸ್ಗಳು ಆಗಿವೆ. ಮಿಸ್ಯೂಸ್ ಬಗ್ಗೆ ನಾನು ಆಗ ಉತ್ತರ ಕೊಟ್ರಿ. ಆದ್ರೆ ಸರ್ ಇಲ್ಲಿ ಇನ್ನೊಂದು ವರ್ಷನ್, ಇನ್ನೊಂದು ಆಂಗಲ್ ಅನ್ನು ನಾವು ನೋಡಬೇಕು ಮಾತಾಡಿದ್ದಾರೆ. ಐ ಜಸ್ಟ್ ಓಕೆ ಇಲ್ಲಿ ಇನ್ನೊಂದು ಆಂಗಲ್ ಅನ್ನು ನಾವು ನೋಡ್ಬೇಕಾಗುತ್ತೆ. ಏನು ಅಂತ ಕೇಳಿದ್ರೆ, ಈ ಕಾಲೇಜು ಅಥವಾ ಈ ಯಂಗ್ಸ್ಟರ್ಸ್ ಗಳದ್ದು ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಈ ಹೊಡೆದಾಟಗಳು ಇರುತ್ತೆ, ಗಲಾಟೆಗಳು ಇರುತ್ತೆ, ಅಥವಾ ಒಬ್ರು ಒಂದೇ ಬಟ್ಲಲ್ಲಿ ಊಟ ಮಾಡೋದು ಇರುತ್ತೆ. ಇಂಥ ಸಿಚುವೇಶನ್ ಗಳಲ್ಲಿ ಇಂತಹ ಕಾನೂನುಗಳು ಎಲ್ಲೋ ಒಂದು ಕಡೆ ಆ ಕ್ಯಾಟಗರಿಯನ್ನ ದೂರ ಮಾಡುತ್ತೇನೋ. ಸರಿ, ಬೇಡ, ನಾವು ನಾರ್ಮಲ್ ಆಗಿ ಅವರೊಟ್ಟಿಗೆ ಮಾತಾಡಿದ್ರೆ ತೊಂದರೆ ಆಗುತ್ತೆ. ನಿಮ್ ಕನ್ಸರ್ನ್ ನಮ್ಗೆ ಗೊತ್ತಾಯ್ತು. ಈಗ ಕರ್ಣಿ ಸೇನಾ ಅದೇ ವಿಚಾರದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಅವರ ವಿರೋಧಗಳು ಸಹಿತ ಅದೇ. ನಿಮ್ಗೊಂದು ಸಣ್ಣ ಡೇಟಾ ಕೊಟ್ಬಿಡ್ತೇನೆ. 2020, 21, 22, 23, 24ರಲ್ಲಿ ಅಂದರೆ ಪ್ರತಿ ವರ್ಷದ ಡೇಟಾ ಅದು. 2019, 2020, 173, 2020, 182, 2022, 186, 2023, 241, ಮತ್ತು ಇದು ಟೋಟಲ್ ನಿಮಗೆ 2023, 24 378 ಕೇಸಸ್ ಒಂದೇ ಸರಿ ಜಾಸ್ತಿ ಆಗುತ್ತೆ. ಈ ಕೇಸಸ್ಗಳು ದಟ್ ಈಸ್ ಅರೌಂಡ್ ಈ ಸ್ಪ್ಯಾನ್ ಆಫ್ ಒಂದೇ ಇಯರಲ್ಲಿ ನಿಮಗೆ 118% ಹೈಕ್ ಆಗುತ್ತೆ ಈ ಕೇಸಸ್ಗಳು. ಈ ಕೇಸಸ್ಗಳು ಎಲ್ಲವೂ ನಡೆದಿರೋದು ನಿಮ್ಮ ಮಾಹಿತಿಗೆ ಎಲ್ಲ SC ST OBCಗಳ ಮೇಲೆ. ಸೊ ಆ ಕಾರಣಕ್ಕೋಸ್ಕರ ಇತಿಹಾಸದಲ್ಲಿ ನೀವು ಕೆಲವೊಂದು ಈ ಕಾನೂನುಗಳ ಮಿಸ್ಯೂಸ್ಗಳ ಕೆಲವೊಂದು ಉದಾಹರಣೆಗಳನ್ನು ಪಡ್ಬೋದು. ನೀವು ಇತಿಹಾಸದಲ್ಲಿ ಯಾವ SC STನೂ ಸಹಿತ ಅಪ್ಪರ್ ಕಾಸ್ಟ್ ಅಥವಾ ಮುಂದುವರೆದ ಮೇಲೆ ದೌರ್ಜನ್ಯ ಮಾಡಿರುವಂಥ ಇತಿಹಾಸ ಇಲ್ಲ. ಇತಿಹಾಸ ಇರೋದು, ಆರೋಪ ಇರೋದು ಮುಂದುವರೆದ ವರ್ಗಗಳು SC ST OBCಗಳ ಮೇಲೆ ದೌರ್ಜನ್ಯ ಮಾಡಿರೋದೇ ಬಿಟ್ರೆ ಆ ಕಾರಣಕ್ಕೆ ಒಂದು ನಿಮಿಷ ನೀವು ಮಾತಾಡಿದಿರಿ ನೀವು ಮಾತಾಡಿದಿರಿ ನೀವು ಹೇಳಿದ್ದೆಲ್ಲ ನಾನು ಡೇ ಇನ್ ಡೇ ಔಟ್ ವಿ ಡಿಸ್ಕಸ್ ದಿಸ್. ನೋಡಿ, ಒಂದೇ ಬೆಂಚ್ ಅಲ್ಲಿ ಕೂತ್ಕೊಳ್ತೀವಿ ಅಂತ ತಿಳ್ಕೊಳ್ಳಿ, ಮಾತನಾಡ್ಲಿಕ್ಕೂ ಅಂಕಿ ಅಂಶಗಳಿಗೂ ಸಹಿತ ಮ್ಯಾಚ್ ಇಲ್ಲ. ನೀವು ಹೇಳ್ತಾ ಇರೋದನ್ನ ಸಂಪೂರ್ಣವಾಗಿ ನಾನು ನಿರಾಕರಿಸ್ತಾ ಇಲ್ಲ. ಕೆಲವೊಂದು ಸಮ್ ಪರ್ಸೆಂಟೇಜ್ ಮಿಸ್ಯೂಸ್ ಇದೆ. ಆ ಮಿಸ್ಯೂಸ್ಗೆ 5% ಮಿಸ್ಯೂಸ್ ಇರ್ಬೋದು. ಅದಕ್ಕೆ ಅದರ 95% ಏನು ಪರ್ಪಸ್ ಸಾಲ್ವ್ ಆಗ್ತಾ ಇದೆಯಾ ಇಂಥ ಕಾನೂನುಗಳನ್ನ ಅದನ್ನು ವಿರೋಧ ಮಾಡೋಕ್ಕಾಗಲ್ಲ. ಮತ್ತು ನೀವು ಜನ್ರೇಷನ್ ಅಂತ ಅಂದ್ರಿ, ನೀವು 3rd ಜನರೇಷನ್ ಅಂತ ಅಂದ್ರಿ, ನಾನು 1st ಜನರೇಷನ್ನು ಎಜುಕೇಟೆಡ್. ಸರ್ ನೋಡಿ, ಸರ್ಕಾರಿ ಬೆನಿಫಿಟ್ಸ್ ಕೇಳಿಸ್ಕೊಳ್ಳಿ. ಈಗ ನೀವು ಎಲ್ಲಿಗೆ ಬರುತ್ತೆ, ಗೌರ್ಮೆಂಟ್ ಇಂದ ನೀವು ಬೆನಿಫಿಟ್ ಎಲ್ಲಾದ್ರೂ ತಗೊಳ್ಳಿ, ಅಲ್ಲೇ ಈ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಹೊರತು ನಾಟ್ ಬೆನಿಫಿಟಿಂಗ್ ಔಟ್ ಆಫ್ ದ ಗವರ್ಮೆಂಟ್ ನಿಮಗೆ ಇಶ್ಯೂ ಬರೋದೇ ಇಲ್ವಲ್ಲ. ಹೇಳ್ತಾನೆ, ಇಟ್ಸ್ ಅ ವೆರಿ ಗುಡ್ ಡಿಸ್ಕಷನ್. ದಿಸ್ ನಾಟ್ ಅ ಪೊಲಿಟಿಕಲ್ ಡಿಸ್ಕಷನ್, ದಿಸ್ ಅಕಾಡೆಮಿಕ್ ಡಿಸ್ಕಷನ್. ಪೊಲಿಟಿಕಲ್ ಬಂದ್ ಹೋಗುತ್ತೆ ಅಷ್ಟೇ ಬಿಟ್ರೆ ಇಟ್ಸ್ ಅ ಪಕ್ಕ ಅಕಾಡೆಮಿಕ್ ಡಿಸ್ಕಷನ್ ಇದು. ನೋಡಿ, ಇಲ್ಲೇ ಡಿಫ್ರೆನ್ಸಸ್ ಇದೆ. ಯು ಆರ್ ಅ 3rd ಜನರೇಷನ್ ಎಜುಕೇಟೆಡ್, ಐ ಆಮ್ ಅ 1st ಜನರೇಷನ್ ಎಜುಕೇಟೆಡ್. ಮಿನಿಮಮ್ 75 ಇರ್ತೀರಿ. ಅಲ್ಲ, 378 ಪ್ರಕರಣಗಳು ಕೂಡ ಜೆನ್ಯೂನ್ ಆಗಿದೆ ಅಂತ ಹೇಳಿ. ಅರ್ಥ ಆಯ್ತಾ? ನಾನು ವೈಯಕ್ತಿಕವಾಗಿ ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನೋಡಿ, ನಾನು ಐ ಹ್ಯಾವ್ ಡನ್ ಮೈ ಹೈಯೆಸ್ಟ್ ಎಜುಕೇಶನ್. ನಾನು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಯುರೋಪಲ್ಲಿ ನಾನು MS ಮಾಡಿರೋನು. ಓಕೆ, ಸೊ ಐ ಸ್ಟಡಿಡ್ ಇನ್ ಯುರೋಪ್. ಇವಾಗ ವಾಪಸ್ ಬಂದ್ಬಿಟ್ಟು ಐ ಜಸ್ಟ್ ಫಾರ್ ದ ಸೋಷಿಯಲ್ ಕಾಸ್ ಐ ಆಮ್ ವರ್ಕಿಂಗ್.
ನಾನಿವಾಗ ಇಲ್ಲಿ ಹೇಳಕ್ಕೆ ಏನು ಡಿಫ್ರೆನ್ಸಸ್ ತರ್ತಾ ಇರೋವಂಥದ್ದು ಎಸ್ಪೆಷಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗಲೇ ನಿಮಗೆ ಇವಾಗ ಏನು ಈ ಬಿಲ್ ತಂದಿದ್ದಾರೆ ದಟ್ ಈಸ್ ಪ್ರೊಟೆಕ್ಟಿಂಗ್ ಒಂದು ಕಮ್ಯುನಿಟಿ ಅಂತ ಅಂದ್ಬಿಟ್ಟು ದ ಅದರ್ ಕಮ್ಯುನಿಟೀಸ್ ಆರ್ ರೈಸಿಂಗ್ ದ ಕನ್ಸರ್ನ್ ಅಂಡ್ ಇಶ್ಯೂಸ್. ಸೊ ನಾವು ಹೇಳಕ್ಕೆ ಬಯಸುವಂಥದ್ದು ಏನು ಅಂತಂದರೆ ಇದು ರಿವೈಸ್ಡ್ ಆದಾಗ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಆಲ್ ಆರ್ ಶುಡ್ ಬಿ ಟ್ರೀಟೆಡ್ ಈಕ್ವಲ್ ಅಂತ ಅಂದ್ಬಿಟ್ಟು ನಿಮ್ಗೆ ಆರ್ಟಿಕಲ್ 14 ಅಲ್ಲೇ ಮತ್ತೆ ಇಶ್ಯೂಸ್ ಅಲ್ಲಲ್ಲ